ಎತ್ಲಾಗ ಹೋದ್ನಮ್ಮ ನಿನ್ ಮಗ ಕುಲ್ಪುತ್ರ. ಹಾ, ನಾನು ಹೊಲ್ತಕ್ಕೆ ಟ್ರ್ಯಾಕ್ಟರ್ ಬಂದವ್ರೆ ಹೊಲಗೆ ಹಾಕಿ ಈ ನನ್ನ ಮಗ ಎತ್ಲಾಗ ಹೋದ. ಹಾ, ಇವಂದು ಅತಿ ಆಗೈತಿ. ಒಂದು ಬ್ಯಾಳಿಗ್ಗೆ ಉಂಡು ಹೋಗಿರೋಣ ಅವನು. ಇನ್ನ ಮಂಟಕ್ಕೆ ಬಂದಿಲ್ಲ. ನಾನು ಏನು ಹೇಳೋಣ ನಿನಗೂ ಅವನಿಗೂ? ಸಣ್ಣ ಕೈ ಕಣೆ ನಿನ್ನ. ಅಲ್ಲಿ ಬಸ್ ಸ್ಟ್ಯಾಂಡ್ಗೇನ ಇರಬೇಕು ನೋಡು. ಅಲ್ಲಿ ಅವಾಗಲೇ ಹೋಗ್ತಿದ್ನಪ್ಪ ಗೌಡ್ರ ಜೊತೆಗೆ. ಇನ್ನು ಯಾರ್ಯಾರು ಇದ್ರು, ಸೆಂಚುರಿ ಗೌಡ್ರು ಇರ್ಬೇಕೇನೋ, ಅವರೆಲ್ಲ ಜೊತೆಗೆ ಹೋಗ್ತಾ ಇದ್ದ. ಅಲ್ಲ ಸ್ಕಂಡ ನನಗೆ ಬಿಡು ಹೋಗ್ತಾನೆ ಅನ್ಕೊಂಡು ಸುಮ್ಮನಾದೆ. ಇವನಲ್ಲಿ ಆಲ್ಟೆ ಹೊಡಿಯಕ್ಕೆ ಹೋಗೇನಿ. ಅಲ್ಲಿ ನಾನು ಇರ್ಬೇಕೆ ನೋಡು. ಸರಿ ಆಯ್ತು, ನೋಡ್ತೀನಿ. ಅಲ್ಲೇನೋ ಇಲ್ಲ ಅಂದ್ರೆ ಇತ್ತ ಮಂಟಕ್ಕೆ ಬಂದಾಗ ಅವ್ನಿಗೆ ಸರಿಯಾಗಿ ಹೋಗುತ್ತು ಅಲ್ಲಿ ಅಂತ ಕಳಿಸು. ನಾನು ಅಲ್ಲಿ ಇರ್ತೀನಿ. ಅಕಸ್ಮಾತ್ ಅವ್ನು ಸಿಗ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ. ಸಿಕ್ಕಿದ್ರೆ ನಾನು ಮಂಟಕ್ಕೆ ಬರ್ತೀನಿ. ಅವ್ನು ಕಳಿಸಿ ಹೆಂಗ? ಸರಿ ಆಯ್ತು ಹೇಳು. ಮಂಟಕ್ಕೆ ಬಂದ್ಮೇಲೆ ನಾನೆಲ್ಲ ಕಳಿಸ್ತೀನಿ. ಅಲ್ಲಿ ಹೋಗಿ ಅಲ್ಲಿ ಇರ್ತಾನೆ. ಹೋಗು ನೀನು. ಯಾಕೆ ತಲೆ ಕೆಡಿಸ್ಕೊಂತಿ? ಅಲ್ಲಿ ಇರ್ತಾನೆ ಹೋಗಪ್ಪ. ಗೌಡ್ರ ಏನು ಸಮಾಚಾರ? ಆರಾಮಾಗಿ ಹೋಗ್ಕೊಂಡ್ಬಿಟ್ಟದ್ರ. ಈಗ ಗಂಡಪ್ಪನದಾರ ಬಂದು ಮುಗ್ಕೊಂಡ್ಬಿಟ್ಟವನಿದ್ರೆ. ಕುಳ್ಮೀನ್ರಿ ಕುಳ್ಳು ಬಂದು ನಿಂಕಣವೆ. ಏನ್ರಿ ಪೂಜಾರಪ್ಪರೇ, ಏನು ಸಮಾಚಾರ? ಹಂಗನ್ಬಿಡ ಕಣ. ಸಿದ್ಗಾಮೇಲೆ ಹಂಗಂದಿಂದೀಯ. ಊರಾಗೆಲ್ಲ ಹಂಗೆ ಅಂತ ತಿರ್ಗಾಮೇಲೆ. ಏಯ್ ಕುಳ್ಳ ಅಂದಲ್ಲೇ ನೀನೇನು ಮೊಳ್ಳ ಅಂಬ್ಲೇನಲ್ಲ ನಿನ್ನ? ಏನ್ ದಾಸಮ್ಮ ಅಪರೂಪ ಕಾಣ್ತೀಯಲ್ಲ ಊರಾಗೆ. ಇಷ್ಟು ದಿವಸ ಅಲ್ಲಿ ಇಲ್ಲಿ ಕಾಣಿಸ್ಕೊಂತಿದ್ದೆ. ಇತ್ತೀಚೆಗೆ ಎಲ್ಲೂ ಕಾಣಿಸ್ಕೊಂಬಲ್ಲ ನೀನು. ಎಲ್ಲಿ ಹೋಗ್ತೀಯಾ? ಯಾಕೆ ಮಾಡ್ತೀಯಾ? ಒಂದು ಗೊತ್ತಾಗಲ್ವಲ್ಲೇ ನೀನು. ನಮ್ಮ ಮನೆಗೆ ಒಂದು ಸ್ವಲ್ಪ ತೊಂದರೆ ಇತ್ತು ಗೌಡ್ರೆ. ಏನಂದರೆ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಮನೆ ಕಡೆ. ಅದಕ್ಕೆ ಒಂದು ಸ್ವಲ್ಪ ತೀರ್ಮಾನ ಮಾಡೋದಿತ್ತು. ಎಲ್ಲ ತೀರ್ಮಾನ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಫ್ರೀ ಆಗಿಬಿಟ್ಟಿದ್ದೀನಿ. ಇವಾಗ ಏನು ಚಿಂತನೂ ಇಲ್ಲ, ಏನಿಲ್ಲ. ಆರಾಮಾಗಿ ಮನೆಗೆ ಹೋಗೋದು, ಊಟ ಮಾಡೋದು, ಮಲಗೋದು ಅಷ್ಟೇ. ಇನ್ನೇನು ಕೆಲಸ ಇಲ್ಲ ನಾನು. ಏಯ್ ಸಮ, ಅಲ್ಲಿ ನಿಮ್ಮಪ್ಪ ಹುಡುಕ್ತಿತ್ತು ಕಣಲೇ ಮಂತೆಗೆ. ಹೊಲ್ತಕ್ಕೆ ಟ್ಯಾಕ್ಟ್ರಿ ಬಂದೈತಿ ಹಂಗೆ ಹಿಂಗೆ ಅಂತಂದು ಹೇಳ್ತಾ ಇತ್ತು. ನಿನಗೆ ಗೊತ್ತಿಲ್ವೇನು ವಿಷಯ? 500 ವಿಷಯ ಮುಟ್ಸವ್ರೆ ಅಂದ್ರೆ ಸತ್ಯ ಇದ್ದೇ ಇರ್ತದೆ. ಹುಡುಕ್ತಾ ಇರಬೇಕು ಅನ್ಸುತ್ತೆ. ನೋಡೋಣ, ಕಾಯೋಣ. ಬರ್ತದೆ ಈ ಕಡೆಗೂ. ಇನ್ನೆಲ್ಲ ಹೋಗೋದು ನಮ್ಮ ಅಪ್ಪ. ನೋಡ್ತೇನೆ, ಬಂದರೆ ಹೋಗ್ತೇನೆ. ಬರಲಿಲ್ಲ ಅಂದರೆ ಆರಾಮಾಗಿ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಮನೆದಾಗ ಹೋಗ್ತೀನಿ. ಇನ್ನೇನು ಮಾಡೋಣ್ರಿ ನಾವು. ಗೌಡ್ರೆ ನಿಮ್ಗೇನ ಸ್ಮೆಲ್ ಏನೋ ಬರ್ತೈತೆ? ಪುರ್ರಂತ ಶಬ್ದ ಆತಲ್ಲ, ನಿಮ್ಗೇನ ಸ್ಮೆಲ್ ಅನ್ನೋದು ಏನೋ ಬರ್ತಾಯ್ತಾ? ಕಣಲ್ಲ, ಒಂಥರ ವಾಸನೆ ಹೊಡಿತೈತಿ. ಸತ್ತಿರ ವಾಸನೆ ಹೊಡೆದಂಗೆ. ಯಾಕಲ್ಲ ಸೌಂಡು ಹಂಗೆ ಬಂತು? ವಾಸನೆ ಏನು ವಾಸನೆ ಹಂಗೇನಿ? ಗೌಡ್ರ ಈ ನನ್ನ ಮಗ ಕುಳ್ಳ ಏನೋ ಊಸ್ಕಿಸ್ ಬಿಟ್ನೆ. ಕರೆಕ್ಟಾಗಿ ಹೇಳಲ್ಲ, ಊಸ್ಬಿಟ್ಟೇನು? ಈ ತಿರುಗಿ ಸುಳ್ಳು ಪಳ್ಳು ಹೇಳಿದ್ಯಾ ಅಂದ್ರೆ ಈ ಕಡೆಯಿಂದ ನೆಗ್ಗ ದೊಡ್ಡ ಬಿಡ್ತೀನಿ. ಕರೆಕ್ಟಾಗಿ ಹೇಳು, ಊಸ್ಬಿಟ್ಟೆ ತಾನೆ? ಗೌಡ್ರೆ ಯಾಕೋ ಹೊಟ್ಟೆ ಸರಿಯಿಲ್ಲ ಗೌಡ್ರಿ, ಅದಕ್ಕೆ ಸುಸ್ಸನ ಬಿಟ್ಟೆ ಅಷ್ಟೇ. ಸವಣ್ಣೆ ಬರಲಿಲ್ಲ, ಸುಮ್ಮನೆ ನಿಧಾನಕ್ಕೆ ಬಿಟ್ಟೆ ಅಷ್ಟೇ. ಗೌಡ್ರೆ ಏನು ವಾಸನೆ ಬರಲ್ಲ, ಬಿಟ್ಕೊಡ್ರಿ. ನಿನ್ ಸ್ಕೂಲ ಈ ನನ್ನ ಮಗ ಯಾತ್ಯಾತ ಆಳ ಮೂಳ ತಿಂದು ಬಂದು ನನ್ನ ಪಕ್ಕದಾಗ ಕುತ್ಕೊಂಡ್ಬಿಟ್ಟು ಏನು ಬಿಟ್ಟಿದ್ ಮಜ್ಜಿ ಬಿಡ್ತಾವ ಮೂಸ. ಬೆಳಿಗ್ಗೇನು ಬಂತಲೇ ವಾಸನೆ. ಅದು ಯಾತ ಸತ್ತೇದ್ ಬಿಡು ಎಲ್ಲೋ ಅಂತ ನಾನು ಕರ್ಕೊಂಡು ಅದೇ ಬಂದೆ ನಿನ್ನ ಜೊತೆಗೆ. ಇಲ್ಲ ಅಲ್ಲೇ ಯಾತ್ಲ ಜಾಡ್ ಸ್ವಂತ ಅದೇ ಬರ್ತಿದ್ದೆ. ಈ ನನ್ನ ಮಗ ಇಲ್ಲೂ ವಾಸನೆ ಕೊಡು ಸತ್ತ ಅಂತ. ಏಯ್ ಕುಳ ಎದ್ದೋಗ ಆಚಿಕೆ. ಅವನು ಯಾವನು ಫಸ್ಟ್ ಅದೆಲ್ಲ ಹೊಟ್ಟೆಗಿರೋದ ಕ್ಲೀನ್ ಆದ್ಮೇಲೆ ಇಲ್ಲಿ ಬಾ. ಹೋಗು ಎದ್ದೋಗ ಫಸ್ಟು. ತಿರುಗಿ ಬಿಟ್ಟಿಯಲೇ, ತಿರುಗಿ ಸುತ್ತ ಕಂಬತ್ತಿಲ್ಲ. ನಾನು ಕುಡಿಯೋಕ್ಕಾಗಲ್ಲ, ಹಂಗೆ ಬಾಕಿ ಬರ್ತತ್ತೆ. ಹೋಗನೆ ಫಸ್ಟು. ಹಲೋ ಸೋಮ, ಈರಾಜ್ ಬಂದೈತಿ ನಿಮ್ಮ ಅಪ್ಪಯ್ಯ. ಅಲ್ಲಿ ಇನ್ನಿ ಕಡೆ ನೋಡಲ್ಲಿ. ಯಾಕಪ್ಪ ನನ್ನ ಇಲ್ಲಿವರೆಗೂ ಹುಡುಕ ಬಂದಿದೀಯ ನೀನು? ಯಾಕೆ ಏನು ಕೆಲಸ ಆಗ್ಬೇಕಾಗಿತ್ತು? ನಿನ್ನ ಯಾಂದಳಿ ತಂದು ಕಂಟು ಪೂರ್ತಿ ಬರೀ ಕುಡಿಯೋದೇ ಆಗ್ತದಲ್ಲ ನೀನು. ಹೇವಸಿ ಅಲ್ಲಿ ಹೊಲ್ತಾಗೆ ಟ್ಯಾಕ್ಟ್ರಿ ಬಂದಿತ್ತಲೇ, ಅಲ್ಲಿ ಹೊಲ್ತಾಗ ನಾನು ನೋಡ್ಕೊಳ್ಳೋ ಹೋಗಿ. ಅಯ್ಯ ನಿನ್ನ ಇಲ್ಲಿ ಬಂದು ಕುಕ್ಕರ್ಸ್ಕೊಂಡ್ಬಿಡ್ತೀಯಲ್ಲೇ ಟೀ ಅಂಗಡಿ ಮುಂದೆ. ಇನ್ನೇನಲ್ಲ ಕೆಲಸ ನಿನಗೆ? ಹೊಲ್ತಾಗೋ ಮಂತೆಗೋ ಏನೋ ಒಂದು ಮಾಡೋಣ ಮದಿಲ್ವ ನಿನಗೆ? ಹೆಂಡತಿ ಮಕ್ಳು ಬೇಡ ನಿನಗೆ? ಜವಾಬ್ದಾರಿ ಇಲ್ಲಲೇ ಒಂದು ಸ್ವಲ್ಪ. ನಿಲ್ಸಪ್ಪ ಸಾಕು. ನಾನೇನಂತ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನಿಗಿ ಪಾಟಿ ಬೈತಾ ಇದೆಯಲ್ಲ. ನಾನೇನು ಮಾಡಿದೆ ಅದನ್ನ ಹೇಳು ಹೋಗವ. ಈಗ ನಿನ್ಗೆ ಹೇಳೋದ್ಕಿಂತ ಸುಮ್ಮನೆ ನಾನೇ ಹೋಗಿ ಮಾಡೋದ್ಮೇಲಲ್ಲಿ. ಯಾಕಂದ್ರೆ ಈಗ ನನ್ನ ಮಗ ಒಂದು ಬದುಕು ಹೇಳಿ ಒಂದು ಬದುಕು ಮಾಡಲ್ಲ. ಈಗ ನಾನು ಹೇಳ್ತೀನಿ ಕೇಳು, ಸೀದಾ ಹೊಲ್ತಕ್ಕೆ ಹೋಗು. ಅಲ್ಲಿ ಟ್ರ್ಯಾಕ್ಟರ್ ಬಂದೇನೆ, ಅವ್ನು ಏನು ಮಾಡ್ತಾನೆ ಎಂಬುದೇ ಗೊತ್ತಿಲ್ಲ. ಸೀದಾ ಹೊಲ್ತಕ್ಕೆ ಹೋಗಿ ಅವ್ನು ಏನು ಮಾಡ್ತಾನೆ ನೋಡಿ ಅಲ್ಲೆಲ್ಲ ನೀಟಾಗಿ ಆರೋಗ್ಸ್ ಹೋಗು. ನೀನು ಹೇಳಿದ್ಯಲ್ಲಪ್ಪ ಹೋಗಿ ಮಾಡ್ತೀನಿ. ಎಲ್ಲ ತಲೆ ಕೆಡಿಸ್ಕೊಬೇಡ ನೀನು, ಸುಮ್ಮನೆ ಇರೋ. ನಿನ್ನ ಪಾಡ ನೀನು ವಯಸ್ಸಾಗತ್ತೆ ಕಣಪ್ಪ ನಿನಗೆ. ವಯಸ್ಸಾದ್ಮೇಲೆ ಹಿಂಗೆಲ್ಲ ಬರಬಾರ್ದು. ನಾನೆಲ್ಲ ಮಾಡಿಸ್ತೀನಿ ನಿನ್ಗೆ. ಯಾಕೆ ನೀನು ಟೆನ್ಷನ್ ಸಾಗಬೇಡ. ಸುಮ್ಮನೆ ನಿನ್ನ ಪಾಡ ನಿನ್ನ ಮನೆ ಹತ್ರ ಹೋಗು, ನಾನೆಲ್ಲ ಮಾಡ್ತೀನಿ.
ಪ್ಯಾಂಟ್ ಪೂರ್ತಿ ಕುಡಿದು ಸರ್ರಮ ಇನ್ನ ಎಳಿತಾನೆ ಹೆಂಗಿಲ್ಲ ಬಾಯಕಿ. ಅಯ್ಯ ನೀನ ಹೆಂಗ್ ಗೆದ್ದು ಬರ್ಬೇಡ ನಮ್ಮ ಸಿಟ್ಟು ಬರತ್ತಪ್ಪ. ನನ್ನ ಮಗನ ನೋಡ್ತಿದ್ರೆ ಹಂಗೇನು ಮೈ ಕೂದಲೆಲ್ಲ ನೆಟ್ಟಿ ನಿಂತಂತ ಹಂಗೇನು. ಹೋಗು ಫಸ್ಟ್ ಹೋಗು. ಗೌಡ್ರೆ ನೀವು ಈ ನನ್ನ ಮಗನ ಜೊತೆ ಸೇರಿ ಕೆಟ್ಟಳ್ರಿ. ಊರಾಗೆ ಎಂತ ಹೆಸರು ಐತಿ ನಿಮ್ದು. ಅದಕ್ಕೆ ಇವ್ನ ಜೊತೆ ಇರಿಬೇಡ್ರಿ, ಇವ್ ಬಿಡ್ಬೇಡ್ರಿ ಇವನ್ನ. ಗೌಡ್ರ ಇವಾಗ ನೀವು ಮಾತು ಒಬ್ಬ ಗೌಡ್ರ ಸಕದ ಹೇಳಿರ ಗೌಡ್ರ ಮಾತಾ. ಯಪ್ಪ ನಾನು ಒಬ್ಬರು ಅಲ್ಲಿವರೆಗೂ ಹೋಗಕ್ಕಾಗಲ್ಲ ಕಣಪ್ಪ. ಅದಕ್ಕೆ ಯಾರೋ ಒಬ್ಬರು ಕಳ್ಸ್ಕೊಂಡು ಕೊಡು, ನಾನು ಹೋಗಿ ಅಲ್ಲಿಗೆ ಬರ್ತೀನಿ. ಹಂಗ ಈಗಳೋ ಸೋಮ ಈ ಗಡ್ಡಪ್ಪನ ಕರ್ಕೊಂಡೋಗಲ್ಲ ಸುಮ್ಮನ. ನಿಮ್ಮ ಅಪ್ಪನ ಯಾಕೆ ನಿಂಗೆ ಹೋಗರಿತ್ಯಾ? ಈ ಗಡ್ಡನ್ ಕರ್ಕೊಂಡೋಗಿ ನಿಮ್ಗೆ ಇನ್ನೇನು ಎತ್ತೇವು. ದಾರಿ ಉದ್ದೂಕ ಭಾಷಣ ಬಿಕ್ಕೊಂಡು ಹೋಗ್ತಾನೆ ಗೌಡ್ರಿ, ನಾನು ಹೋಗಲ್ಲ. ಏನಿಲ್ಲ ಹೋಗೋ, ಸಾಯಂಕಾಲ ಒಂದು ಸ್ವಲ್ಪ ನೋಡ್ಕೊಂತೀನಿ. ಹೋಗೋಗು ರತ್ನ. ಅತ್ಲಾಗ ನೋಡಲಿ ಒಂದು ಸ್ವಲ್ಪ ಅಲ್ಲಿ ಈ ರಜ್ಜ ನಿಂತ್ಕೊಂಡು ಕಾಯ್ತೇನೆ ಪಾಪ, ವಾಲ್ಟಕ್ಕೆ ಹೋಗ್ತಾರೆ ಅಂತಂದು. ನಾವು ಅವಜ್ಜನ ಕಳ್ಸೋಣ ಹೋಗಲ್ಲ. ಸರಿ ಆಯ್ತು ಹೇಳ್ಕೊಡ್ರಿ. ಇನ್ಯಾಕೆ ಹಂಗೆ ಹೋಗಿ ಬರ್ತೀನಿ ನಾನು. ರೆಡಿ ಇದ್ದಾಗ ಹೋಗಕ್ಕ ರೆಡಿ ನೋಡ್ರಿ. ಹೋಗಮ್ಮ ಬೇಗ ಒತ್ತಾಕತ್ತೀರ, ಆಮೇಲೆ ಬಿಸಿಲೇರಿದ್ದ ಆಮೇಲೆ ಹೋಗಕ್ಕಾಗಲ್ಲ. ಪಟ ಬಂದು ಇವಾಗಲೇ ಹೋಗ್ಬಿಡ್ಬೇಕು. ಗೌಡ್ರಿ ಒಂದು ಸ್ವಲ್ಪ ನೀವನ್ನ ಬುದ್ಧಿ ಹೇಳ್ಬೇಕಲ್ರಿ ಅವನಿಗೆ. ನೀವು ಸ್ವಲ್ಪ ಬುದ್ಧಿ ಹೇಳಿ ನನ್ನ ಕೆಲಸ ಕಾರ್ಯ ಮಾಡಲ್ಲ ಅಂತಂದು ಹೇಳ್ರಿ. ನಮ್ಮ ಮಾತು ಪೂಟ ಕೇಳೋದೇ ಇಲ್ಲ ಅವನು. ಅದಕ್ಕೆ ನೀವನ್ನ ಒಂದಿಟ್ಟು ಹೇಳ್ರಿ ಗೌಡ್ರಿ. ಈರಜ್ಜ ಹಿಂಗೆ ಹೇಳ್ತೀನಿ ಅಂತ ನೀನು ಬೇಜಾರಾಗಬೇಡ. ಏನಂದರೆ ಜಾಸ್ತಿ ಫೋರ್ಸ್ ಮಾಡಕ್ಕೆ ಹೋಗ್ಬಾರ್ದು ಯಾರಿಗೆ ಆಗಲಿ. ಜಾಸ್ತಿ ಫೋರ್ಸ್ ಮಾಡ್ದಂಗೆ ಮಾಡಲ್ಲವು. ಅದಕ್ಕೆ ಅವ್ರು ಹತ್ಕೊಂಡು ಅವ್ರು ಮಾಡ್ತಾರಲ್ಲ ಅವಾಗಲೇ ನೋಡಿ ಗೊತ್ತಾಗದ ಅವ್ರಿಗೆ. ಅದಕ್ಕೆ ಜಾಸ್ತಿ ಫೋರ್ಸ್ ಮಾಡಬೇಡ. ನಾನೆಲ್ಲ ಹೇಳ್ತೀನಿ ಹೋಗು. ಅದೇನು ಹೇಳ್ತಿರು ಅದೇನಿಲ್ವು ಬಾಬಾ ನಿಮ್ಮ ನಂಬಕ್ಕೆ ಆಗಲ್ಲ ಗೌಡ್ರಿ. ಸರಿ ಆಯ್ತು ಹೇಳ್ರಿ. ಏನೋ ಒಂದೆರಡು ಬುದ್ಧಿ ಮಾತು ಹೇಳ್ರಿ ಅಂತ ಹೇಳಿದ್ದೀನಿ. ಸರಿ ಆಯ್ತು ನಾವು ಬರೋಣ. ಎಲ್ಲ ನಾವು ನೋಡಲ್ಲ ಹೆಂಗ್ ಮಾಡ್ಕೊಂಡ್ಬಿಟ್ಟವನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಡೀರ ಕಣಲ್ಲ ಇವನು. ಓಹೋ ಇದನ್ನೇನೆ ಅಂದಳು ತಗೊಂಡು ಯಾವನು ಇದ್ಯಾ ಸೋಮ ಅಲ್ಲಿ ಟ್ಯಾಕ್ಟ್ರಿ ಬಿಟ್ಟು ಬಂದು ಇಲ್ಲಿ ಮನಿಕೊಂಡವನಿ. ಇವನಿಗೇನ ನಾವು ಸ್ವಲ್ಪ ಅರಸ್ ಗಿರಸ್ ಹಾಕತಿ ನೋಡು ಅವನ ಒದ್ದೆಬ್ಬರ್ಸು ಹೇಳ್ತೀನಿ. ಅಲ್ಲಿ ಟ್ಯಾಕ್ಟ್ರಿ ಬಿಟ್ಟು ಬಂದು ಇಲ್ಲಿ ಮನಿಕೊಂಡ ನೀವು ಎದಳು. ಏನ ಮಕ್ಕಳಪ್ಪ ಇವಾಗ ನೆಮ್ಮದಿಗೆ ಮರ್ಕೆಳಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ. ಹೊರಗೆ ಆಸೆಗೆ ಸೋಮ ಬಂದವ ಎದ್ದಾಳಲೇ. ತಿರ್ಗಾ ಮೇಲೆ ಏರಿಕೆ ಬಿಡ್ತಾನೆ, ತಿರ್ಗಾ ಮೇಲೆ ನಿನ್ನ ಹಂಗೆ ಮನಿಕೆ ಬೇಕು ಹಂಗೆ ಮಾಡ್ತಾನೆ. ಎದ್ದಾಳಲೇ ರತ್ನ. ನೋಡ್ದೆ ಇವನ ಅಟ್ಲ ತಿರ್ಗಣ ತಿರ್ಗಿಟ್ಲ ತಿರ್ಗಣ ಮನೆಕಂಡ ಎದ್ದಾಳ. ಯಾಕಣ ಹಿಂಗೆ ಬಂದ್ಬಿಟ್ಟೆ? ಅಯ್ಯಪ್ಪ ಅಣ್ಣ ಇವಾಗ ಹೋಗ್ತೀನಿ ಅಣ್ಣ, ಟ್ಯಾಕ್ಟ್ರಿ ತಕ ಹೋಗ್ತೀನಿ ಇವಾಗ. ಅಯ್ಯೋ ದೇವ್ರಿ, ನಾನು ಇನ್ನು ಈಗ ಯಾರು ಬರಲ್ಲೇನೋ ಅಂದ್ಕೊಂಡು ಟ್ಯಾಕ್ಟ್ರಿಯಲ್ಲಿ ಬಿಟ್ಟು ಬಂದಿಲ್ಲ ಮನೆ ಕಡೆ. ಅಣ್ಣ ಇವಾಗ ಹೋಗ್ತೀನಿ ಅಣ್ಣ, ಒದಿ ಬರ ಇರೋಣ ಇವಾಗ ಹೋಗ್ತೀನಿ. ಎಂಪ ನಿದ್ದೆ ಮಾಡ್ತೀಯಪ್ಪ ನಾನು. ಏನು ಹಂಗೆ ದಣ ತಗೊಂಡು ಹೊಡೆದ್ರೂ ಎದಾಳ್ತಾರಲ್ಲ ಅಂಥ ನಿದ್ದೆ ಮಾಡ್ತಿದ್ದಲ್ಲ. ನನ್ನ ಇನ್ನ ತೂಯ್ ಬಿಡಿಸಿದ್ಯಲ್ಲ ನೀನು ತಗೊಂಡು ನಡಿಯಪ್ಪ ಅಸ್ತವನೇ ಅವನ. ಅಲ್ಲ ಕಣಲ್ಲ ಸೋಮ, ಈ ನನ್ನ ಮಗ ನೋಡ್ರೆ ಹೆಂಗೆ ಮನೆ ಕಣ ಬಂದು ಅಲ್ಲಿ ನಿಮ್ಮ ಅಜ್ಜಪ್ಪ ನಿಮ್ಮ ಅಪ್ಪಯ್ಯ ಹೇಳಿದ್ದಾದ್ಮೇಲೆ ಬಂದು ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಬಂದು ಮನೆ ಕಂಡವನಲ್ಲ ನೋಡಿ. ಅವ್ನು ಏಟ್ ಟಿಕಾಕೊಟ್ಟಿರ್ಬೇಕ. ಈ ನಮ್ಮ ಮಗನಿಗೆ ತಕ್ಕ ಸಾಕ್ಷಿ ಮಾಡ್ಬೇಕಣ, ಹಂಗೆ ನೆನ್ಸ್ಕೋಬೇಕಣ ನನ್ನ. ಹಂಗೆ ಮಾಡ್ತೀನಿ ತಡ್ಕ.